ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದು ದೇವರಾಯನದುರ್ಗ ಹೋಗ್ತಾ ಇದ್ದೋ. ಸಂಡೇ ಇವತ್ತು ಎಲ್ಲಾದರೂ ಹೋಗೋಣ ಅಂತ ಮೊನ್ನೆನೇ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ದೇವರಾಯನದುರ್ಗ ನೋಡ್ಕೊಬರೋಣ, ಹಾಗೆ ಮಕ್ಕಳು ಕೂಡ ಎಲ್ಲ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ. ಸಂಡೇ ಬಂದರೆ ಮನೇಲಿದ್ದರೆ ಬೋರ್ ಆಗುತ್ತೆ. ಈ ರೀತಿ ಎಲ್ಲಾದರೂ ಟ್ರಿಪ್ ಹೋದರೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಆನ್ ದ ವೇ ನಾಮಚಿಲುಮೆ ಎಲ್ಲ ಮುಗಿಸ್ಕೊಂಡು ಈಗ ದೇವರಾಯನದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಮೊದಲಿಗೆ ಬೆಟ್ಟದ ಮೇಲಿರೋ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕೆಳಗಡೆ ಇನ್ನೊಂದು ಭೋಗ ನರಸಿಂಹಸ್ವಾಮಿ ಅಂತ ಇದೆ, ಅದು ಆಮೇಲೆ ಹೋಗ್ತೀವಿ. ಈಗ ಬೆಟ್ಟದ ಮೇಲೆ ಇರೋದು ಯೋಗ ನರಸಿಂಹಸ್ವಾಮಿ, ಅದಕ್ಕೆ ಹೋಗ್ತಾ ಇದ್ದೀವಿ. ಈ ಪ್ರಕೃತಿನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇದ್ರೆ ಎಷ್ಟು ನೋಡಿದ್ರೂ ಸಾಲದು, ನೋಡ್ತಾನೇ ಇರಬೇಕು ಅನಿಸುತ್ತೆ. ಆ ಹಸ್ರು ಬೆಟ್ಟ ಗುಡ್ಡ ಎಲ್ಲ ನೋಡ್ತಾ ಇದ್ರೆ ಅಲ್ಲೇ ಇದ್ಬಿಡೋಣ ಅಂತಲೇ ಅನಿಸುತ್ತೆ. ಹಾಗೆ ಈಗ ಕಾರ್ ಪಾರ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಬೆಟ್ಟ ಹತ್ತೋಣ ಅಂತ ಬಂದಿದ್ದೀವಿ. ಹಾಗೆ ಅಲ್ಲಲ್ಲಿ ಕೋತಿಗಳೆಲ್ಲ ಇದ್ದೋ, ಅದನ್ನು ಸ್ವಲ್ಪ ಆಟ ಆಡಿಸ್ಕೊಂಡು ಅದಕ್ಕೆ ಏನಾದರೂ ತಿನ್ನೋದಕ್ಕೆ ಕೊಟ್ಬಿಟ್ಟು ಮುಂದೆ ಬರ್ತಾಯಿದ್ದೋ. ಹಾಗೆ ದೇವಸ್ಥಾನಗಳು ಕೂಡ ಸಿಗ್ತಾಯಿದ್ದೋ, ಅಲ್ಲೂ ನಮಸ್ಕಾರ ಮಾಡಿಕೊಂಡು ಬೆಟ್ಟಕ್ಕೆ ಹತ್ತುತ್ತಾಯಿದ್ದೋ. ಹಾಗೆ ಹುಡುಗರು ಅಷ್ಟೇ, ಅವರೇ ಫುಲ್ ಎನರ್ಜಿಯಿಂದ ಅವರೇ ಕೂಡ ಹತ್ತಿದ್ರು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಬೆಟ್ಟದ ಮೇಲಿಂದ ತೆಗ್ದಿರೋದು. ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನನ್ನ ಮಗ ಕೂಡ ನನಗೆ ಚಾಲೆಂಜ್ ಮಾಡಿದ್ದ, ನೀನು ಫಸ್ಟ್ ಹತ್ತಿದ್ಯೋ ನಾನು ಫಸ್ಟ್ ಹತ್ತಿದ್ದೀರ ನೋಡೋಣ ಮೇಲ್ಗಡೆ ಅಂತ ಹೇಳಿದ್ದ. ಹಾಗಾಗಿ ಅವನು ಮುಂದೆ ಹೋಗ್ತಾ ಇದ್ದ, ಬೇಗನೆ ಹೋಗ್ತಾ ಇದ್ದ. ಆಮೇಲೆ ನಾನು ಬೇಗನೆ ಬಂದೆ. ಆದರೂ ಫಸ್ಟ್ ಅವನೇ ಹತ್ತಿದ್ದು. ಏಕೆ ಅಂದರೆ ಅವನು ಹುಡುಗ ಬೇಗ ಹತ್ತುತ್ತಾನೆ, ನಾವಿವೆಲ್ಲ ಇಳ್ಕೊಂಡು ಬರೋದು ಲೇಟ್ ಆಗುತ್ತೆ. ಹಾಗೆ ಹುಡುಗರು ಕೂಡ ಅವರೇ ತುಂಬಾ ಎನರ್ಜಿಯಿಂದ ಅವರು ಯಾರೇ ಹೆಲ್ಪು ಇಲ್ಲದೇ ಅವರೇ ಹತ್ಕೊಬಂದರು. ಹಾಗೆ ಇಲ್ಲೆಲ್ಲ ಚಪ್ಪಲಿ ಎಲ್ಲ ಬಿಡೋದು ಅಂಥದ್ದೆಲ್ಲ ಇದೆ. ಹಾಗೆ ಹೋಗ್ತಾ ತುಂಬಾ ಖುಷಿ ಆಗ್ತಾಯಿತ್ತು. ಆದರೆ ಹತ್ತುವಾಗ ತುಂಬಾ ಖುಷಿ ಆಗುತ್ತೆ, ಅಷ್ಟೇ ಸುಸ್ತು ಕೂಡ ಆಗುತ್ತೆ. ಹೋಗ್ತಾ ಅಷ್ಟೊಂದೇನು ಆಗಲ್ಲ. ಫಸ್ಟು ಸ್ವಲ್ಪ ಜೋರಾಗಿ ನಡ್ಕೊಬಂದೆ, ಅವನಿಗಿಂತ ಫಾಸ್ಟಾಗಿ ಹೋಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಓಡಿ ಬಂದೆ. ಸ್ವಲ್ಪ ಜಾಸ್ತಿ ಸುಸ್ತಾಗೋಯಿತು, ಹಾಗಾಗಿ ಇವಾಗ ನಿಧಾನಕ್ಕೆ ಹೋಗ್ತಾ ಇದ್ದೆ. ಹಾಗೆ ಅಲ್ಲಿ ಕೋತಿ ಇರೋದು ನೋಡಿ ಸ್ವಲ್ಪ ವಾಂಟಿರೆಲ್ಲ ಆಡ್ಕೊತಾ ಇದ್ರು. ನೋಡಲ್ಲಿ ಸುಶೀಲಮ್ಮ ಅಂತ ಹೇಳ್ಬಿಟ್ಟು ಆಡ್ಕೊತಾ ಇದ್ರು. ಹಾಗೆ ಅವ್ರು ಆಡ್ಕೊತಿದ್ರಲ್ಲ, ನಾನು ಹಾಗೆ ನೋಡ್ಕೊಂಡು ನಿಂತ್ಕೊಂಡೆ. ಈಗ ಹತ್ತುತ್ತಾ ಇದ್ದೀನಿ, ಬ್ಯಾಗೆಲ್ಲ ಇಟ್ಕೊಂಡು ಬೆಟ್ಟದಲ್ಲಿ ಹತ್ತೋದು ಕಷ್ಟ. ಸ್ವಲ್ಪ ಹೀಲ್ಸ್ ಬೇರೆ ಇತ್ತು ಚಪ್ಪಲ್ಲು, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹತ್ತುತ್ತೀನಿ. ಎಲ್ಲಾದರೂ ಬಿದ್ದರೆ ಏನಾದರೂ ಆದರೆ ಯಾರು ನೋಡ್ತಾರೆ ಅಂತ ಹೇಳಿ, ಹಾಗಾಗಿ ನಿಧಾನಕ್ಕೆ ಹತ್ಕೊಂಡು ಹೋಗ್ತಾಯಿದ್ದೀನಿ. ಅವನೇ ಫಸ್ಟ್ ಹೋಗಲಿ ಬಿಡು ಅಂತ ಹೇಳಿ ಹತ್ತುತ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಬೇಗ ಅವನಿಗಿಂತ ಫಾಸ್ಟಾಗಿ ಹೋಗಬೇಕು ಅಂತ ಓಡಿ ಬಂದೆ, ಆದರೆ ಅವನೇ ಫಸ್ಟ್ ಹೋದ. ನನಗೆ ಸ್ವಲ್ಪ ಜಾಸ್ತಿನೇ ಸುಸ್ತಾಗೋಯಿತು. ನಡ್ಕೊಂಡು ಹೋಗ್ತಾ ಇದ್ದೀನಿ ಸುಮ್ಮನೆ. ಅವನಾಗಲೇ ಅಲ್ಲೋಗ್ಬಿಟ್ಟು ಮಮ್ಮಿ ಬಾಯ್ ಅಂತ ಹೇಳ್ದ. ನಾನು ಹೋಗಲೇ, ನಾನೇನೇ ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿ ಇಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಹಾಗೆ ಈಗ ಅಂತೂ ಇಂತೂ ಮೇಲ್ಗಡೆ ರೀಚ್ ಆದ. ಹಾಗೆ ಹುಡುಗರು ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದ್ರು, ಕೈ ಹಿಡ್ಕೊಂಡು ಬರಬೇಕಲ್ವ. ನಾನು ಅವನ ಮೇಲೆ ಚಾಲೆಂಜ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹುಡುಗರ್ನೂ ಗಮನ ಕೊಡಲಿಲ್ಲ, ಹಾಗೆ ಬಂದ್ಬಿಟ್ಟೆ. ಅವು ನಿಧಾನಕ್ಕೆ ಬರ್ತಾಯಿದ್ವು. ಜಾಸ್ತಿ ಏನೋ ಡಿಪೆಂಡ್ ಆಗಲಿಲ್ಲ. ಅವೇ ನಾನು ಹತ್ತುತ್ತೀನಿ, ನಾನು ಫಸ್ಟು ಅಂದ್ಕೊಂಡು ಹತ್ತುತ್ತಾ ಇದ್ದೋ. ಈಗ ಕಲ್ಯಾಣಿ ಹತ್ರ ಬಂದಿದ್ದೀವಿ. ಈಗೆಲ್ಲ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗಬೇಕು. ಹಾಗಾಗಿ ಕಾಲು ಕೈಯೆಲ್ಲ ತೊಳ್ಕೊತಾ ಇದ್ದೀವಿ. ಈಗ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳಿ. ಈಗ ಒಳಗಡೆ ಮೈನ್ ಡೋರ್ಗೆ ಹೋಗ್ತಾ ಇದ್ದೀವಿ. ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ, ಸ್ವಲ್ಪ ಎಷ್ಟಾಗುತ್ತೋ ಅಷ್ಟನ್ನು ವಿಡಿಯೋ ಮಾಡಿದ್ದೀವಿ. ಸ್ವಲ್ಪನೇ ಮಾಡಿರೋದು, ಒಳಗಡೆ ಎಲ್ಲ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ. ಮೊದಲಿಗೆ ಇಲ್ಲಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿದು ದರ್ಶನ ಮಾಡಿಕೊಂಡು ಆಮೇಲೆ ಕೆಳಗಡೆ ಇನ್ನೊಂದು ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಇದೆ, ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಹಾಗೆ ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ.
ಹಾಗೆ ಇಲ್ಲಿ ನೋಡ್ತಾ ಇದ್ದೀನಿ ಹೋಗ್ತಾನೇ ಇದ್ದೀನಿ, ಆದರೆ ಎಲ್ಲೂ ಸಿಗ್ತಾ ಇಲ್ಲ ಜಾಗ ಟರ್ನ್ ಆಗೋದಕ್ಕೆ. ಹಾಗೆ ಎಷ್ಟು ದೂರ ಅಂತ ಹೋಗೋದು ಅಂತ ಹೇಳ್ಬಿಟ್ಟು ಇನ್ನೂ ಅಲ್ಲಿದೆ ನೋಡಿ ಎಡ್ಜಲ್ಲಿ, ಲಾಸ್ಟ್ ಎಡ್ಜಲ್ಲಿದೆ. ಹಾಗಾಗಿ ಇಲ್ಲೇ ಎಲ್ಲಾದರೂ ನುಗ್ಗಿಬಿಡೋಣ ಅಂತ ನೋಡ್ತಾ ಇದ್ದೀನಿ. ಹಾಗೂ ಹೀಗೂ ನುಗ್ಗಿಬಿಟ್ಟು ಬಂದೆ. ಈಗ ನನ್ನ ಮಗನೂ ಕೂಡ ನಾನು ಮಾಡ್ದಾಗೇ ಅವನು ಕೂಡ ನುಗ್ಗಿಬಿಟ್ಟು ಬರ್ತಾ ಇದ್ದಾನೆ. ಹಾಗೆ ನನ್ನ ಸಣ್ಣ ಮಗ ಇದ್ದಾನಲ್ಲ, ಅವನು ಎಲ್ಲಿ ಕ್ಯಾಮ್ರಾ ನೋಡಿದ್ರೂ ಸಾಕು ಹಾಯ್ 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 ಅಂತ ಮಾಡ್ತಾನೆ ಇರ್ತಾನೆ. ಈಗ ಅಲ್ಲಿ ಒಂದು ವಿಂಡೋ ಇತ್ತು, ದೇವರಲ್ಲಿ ಕಾಣುತ್ತೇನೋ ಅಂತ ಬಗ್ಗಿ ನೋಡ್ತಾ ಇದ್ದ, ಅಲ್ಲಿ ಕಾಣಿಸ್ಲಿಲ್ಲ, ಬಂದು ಸುಮ್ಮನೆ ನಿಂತ್ಕೊಂಡ, ತಿರ್ಗಾ ಹಾಯ್ ಮಾಡ್ತಾ ಇದ್ದಾನೆ. ಹಾಗೆ ಈಗ ಭೋಗಲಕ್ಷ್ಮೀ ನರಸಿಂಹಸ್ವಾಮಿಗೆ ಬಂದಿದ್ದೀವಿ. ಆಗಲೇ ಹೋಗಿದ್ವಲ್ಲ, ಅದು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ. ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ವೆಜ್ಜು, ಇದು ನಾನ್ ವೆಜ್ ಆಗಿರುತ್ತೆ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ. ಹಾಗೆ ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಆನ್ ದ ವೇ ಎಲ್ಲಾದರೂ ಹೋಟ್ಲು ಸಿಕ್ಕಿದ್ರೆ ಸಾಕಪ್ಪ, ಹೊಟ್ಟೆ ತುಂಬ ಊಟ ಮಾಡ್ಕೊಬಿಡೋಣ ಅನ್ನಿಸ್ತಾ ಇತ್ತು. ಹುಡುಗರು ಬೆಳಗ್ಗೆಯಿಂದ ಊಟನೇ ಮಾಡಿರಲಿಲ್ಲ ಬರೋ ಖುಷಿಲಿ. ನಾವು ಸ್ವಲ್ಪ ಪಲಾವಾದರೂ ತಿನ್ಕೊಂಡಿದ್ದ, ಅವರಂತೂ ಏನೂ ತಿಂದಿಲ್ಲ, ಅದಕ್ಕೆ ಚೆನ್ನಾಗಿ ಬಾರಿಸ್ತಾ ಇದ್ದಾರೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗಬೇಕು. ಇವತ್ತಿನ ದೇವರಾಯನ ದುರ್ಗದ ಲಾಗ್ ಹೀಗಿತ್ತು. ಐ ಹೋಪ್ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.